ಟು ಪ್ರಿಯಾ ಪಿತ್ತು ಯೂಟ್ಯೂಬ್ ಚಾನಲ್. ಗಂಡ ಹೆಂಡತಿ ಜೊತೆ, ಹೆಂಡತಿ ಗಂಡನ ಜೊತೆ, ಮಗಳು ಅಪ್ಪನ ಜೊತೆ, ಮಗ ಅಮ್ಮನ ಜೊತೆ, ಅಣ್ಣ ತಂಗಿ ಜೊತೆ, ಅಕ್ಕ ತಮ್ಮನ ಜೊತೆ, ತಂಗಿ ಅಕ್ಕನ ಜೊತೆ, ಆ್ಯಂಡ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ. ಹೀಗೆ ಟಾಮ್ ಆ್ಯಂಡ್ ಜೆರಿಗಳ ಥರ ಕಿತ್ತಾಡ್ಕೊಂಡು ಖುಷಿಯಾಗಿದ್ದೀರಲ್ಲ, ಹಾಗೆ ಖುಷಿಯಾಗಿ ನಮ್ಮ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ಇವತ್ತಿನ ನಮ್ಮ ಡಿಶ್ ಹೀರೋಯಿನ್ ಬಸಳೆ ಸೊಪ್ಪು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದರಲ್ಲೂ ದೇಹಕ್ಕೆ ತುಂಬ ತಂಪು. ಹಾಗಾಗಿ ನಾನಿವತ್ತು ಬಸಳೆ ಪುಂಡಿ ಮಾಡಿದ್ದೀನಿ. ಈ ಸಮ್ಮರಲ್ಲಿ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣವಾ? ಬಸಳೆ ಸೊಪ್ಪು ಜಾಸ್ತಿ ಇರಲಿ, ದಂಡು ಕಮ್ಮಿ ಇರಲಿ. 2-3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಫುಲ್ ತೆಂಗಿನಕಾಯಿ ಹಾಕೋತಿದ್ದೀನಿ. ಒಂದು ಫುಲ್ ತೆಂಗಿನಕಾಯಿ ತೊಗೊಳ್ಳಿ. 6-8 ಗಂಟೆ ನೆನೆಸಿಟ್ಟಿರೋ ಅಕ್ಕಿ, 2 ಈರುಳ್ಳಿ, ಒಂದು 10 ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಒಂದು ತುಂಡು ಬೆಲ್ಲ, ಹುಣಸೆಹಣ್ಣು, ಇಂಗು, ಜೀರಿಗೆ 1 ಸ್ಪೂನ್, ಮೆಂತ್ಯ 1 ಸ್ಪೂನ್, ಕೊತ್ತಂಬರಿ ಕಾಳು 3 ಸ್ಪೂನ್, ಸಾಸಿವೆ 3 ಸ್ಪೂನ್, ಅರಿಶಿಣ, ಒಣಮೆಣಸಿನ್ಕಾಯಿ 10-15, ಅರ್ಧ ಟೀ ಸ್ಪೂನು ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ. ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರೋ ಅಕ್ಕಿ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತೊಗೊಳ್ತಾ ಇದ್ದೀನಿ. 1/4 ಭಾಗದಷ್ಟು ತೆಂಗಿನಕಾಯಿನ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೇ ಹಾಕ್ಕೊಳ್ಳಿ, ಮತ್ತು ಬಾಕಿದು ರುಬ್ಬಕ್ಕೆ ಬೇಕು ನಿಮಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ನುಣ್ಣಗೆ ರುಬ್ಕೊಳ್ಳಿ. ಒಂದು ದಪ್ಪ ತಳದ ಬಾಣಲಿಗೆ ಆ ರುಬ್ಬಿರೋ ಹಿಟ್ಟನ್ನು ಹಾಕಿ ಸೈಡಿಗೆ ಇಟ್ಕೊಳ್ಳಿ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ, ಇಷ್ಟೇ ನುಣ್ಣಗಿರಬೇಕು. ಆಮೇಲೆ ಒಂದು ಸೈಡಿಗೆ ಬಾಣಲಿ ಇಟ್ಕೊಂಡು ಅದಕ್ಕೆ ಮಸಾಲೆ ಒಗ್ಗರಣೆ ಹಾಕೊಳ್ಳೋಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಕೊತ್ತಂಬರಿ ಕಾಳು ಹಾಕ್ಕೊಳ್ಳಿ. 2-3 ಸ್ಪೂನ್ ಇದೆ, 3 ಸ್ಪೂನ್ ಕೊತ್ತಂಬರಿ ಕಾಳು ಹಾಕ್ಕೊಳ್ಳಿ. ಎಲ್ಲನೂ ಫ್ರೈ ಮಾಡಿ. ಅದಾದಮೇಲೆ ಜೀರಿಗೆ ಹಾಕ್ತಿದ್ದೀನಿ 1 ಸ್ಪೂನ್. ಅದಾದಮೇಲೆ ಸಾಸಿವೆ ಹಾಕ್ತಿದ್ದೀನಿ 1 ಸ್ಪೂನ್, 1 ಸ್ಪೂನ್ ಮೆಂತೆ. ಕಲರ್ ಚೇಂಜ್ ಆಗೋ ಹಾಗೆ ಇದನ್ನು ಫ್ರೈ ಮಾಡ್ತಿದ್ದೀನಿ. ಇದಕ್ಕೇ ನಾನಿಲ್ಲಿ ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಡ್ರೈ ಆಗಿ ರೋಸ್ಟ್ ಆಗಬೇಕು, ಕಲರ್ ಚೇಂಜ್ ಆಗೋ ಹಾಗೆ. ಇದಕ್ಕೆ ನಾನು ನೋಡಿ ಇದಿಷ್ಟೇ ಮಸಾಲೆ ಯೂಸ್ ಮಾಡ್ತಿರೋದು. ಇದನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಂಡು ನಾವು ಉಳಿಸಿದ್ವಲ್ಲ 3/4 ತೆಂಗಿನಕಾಯಿ, ಅದನ್ನು ಕೂಡ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬನ್ನಿ. ನುಣ್ಣಗೆ ಪೇಸ್ಟ್ ಆಗಬೇಕದು. ರುಬ್ಕೊಂಡು ಬಂದಿರೋ ಮಿಶ್ರಣ ಇಲ್ಲಿದೆ, ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳಿ. ಇವಾಗ ನಾವು ಆಗಲೇ ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಬಾಣಲಿ, ಅದಕ್ಕೆ ಈ ನೀರು ದೋಸೆ ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಆ ಥರ ಅದನ್ನು ನೀರಾಗಿ ಮಾಡಿಬಿಟ್ಟು ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಕೈ ಬಿಡದೆ ಆಡಿಸ್ತಾ ಇರಿ. ಹಿಟ್ಟು ಇದೇ ರೀತಿ ನೀರಲ್ಲೇ ಇರಬೇಕು, ಯಾಕಂದರೆ ಹಿಟ್ಟು ಬೇಯಬೇಕಲ್ವಾ. ಇಷ್ಟೇ ನೀರಿದ್ರೆ ಬೇಯುತ್ತೆ. ಬಿಗಿನರ್ಸು ಕೈ ಬಿಡದೆ ಅಲ್ಲಾಡಿಸ್ತಾನೇ ಇರಿ, ಯಾಕಂದರೆ ಅದು ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ಒಂದು ಸೈಡ್ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇನ್ನೊಂದು ಸೈಡು ಒಂದು ಕುಕ್ಕರಿಗೆ 1.5 ಚೊಂಬು ನೀರು ಹಾಕಿಬಿಟ್ಟು ಅದನ್ನು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಇವಾಗ ಹಿಟ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ಕೈ ನಿಲ್ಲಿಸ್ಬೇಡಿ, ಕಂಟಿನ್ಯೂ ಆಗಿ ತಿರುಗಿಸ್ತಾನೇ ಇರಿ. ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಕಂಟಿನ್ಯೂ ತಿರುಗಿಸ್ತಾನೇ ಇರಿ. ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಹಾಕೋದ್ರಿಂದ ಬಾಣಲಿ ಬಿಟ್ಟು ಹಿಟ್ಟು ಬರುತ್ತೆ. ಚೆನ್ನಾಗಿ ಗಂಟು ಬೀಳ್ದಂಗೆ ಕಲಿಸ್ಕೊಳ್ಳಿ. ನೋಡಿ, ಇಲ್ಲಿ ಬಾಣಲಿ ಬಿಟ್ಟು ಹಿಟ್ಟು ಬಂದಿದೆ. ಇವಾಗ ಒಂದು ಬೌಲಲ್ಲಿ ನೀರು ತೊಗೊಂಡು ಆ ನೀರಲ್ಲಿ ಕೈ ಮುಳುಗಿಸ್ಬಿಟ್ಟು ನೋಡಿ ಹಿಟ್ಟು ಅಂಟಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ. ಇವಾಗ ಒಂದು ಬೌಲಲ್ಲಿ ನೀರಿಟ್ಕೊಂಡು ಅದನ್ನು ಕೈಗೆ ಹಚ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ. ನಿಮಗೆ ಉಂಡೆ ಬೇಕಾದರೆ ಉಂಡೆನೇ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾನಿಲ್ಲಿ ಮಾಡ್ತಿದ್ದೀನಲ್ಲ ಈ ಥರ ಶೇಪ್ ಮಾಡ್ಕೊಳ್ಳಿ. ನಿಮಗೆ ಯಾವ ಶೇಪ್ ಈಸಿ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ಇನ್ನು ಅಯ್ಯೋ ನಾನೊಬ್ಬಳೇ ಮಾಡಬೇಕಲ್ಲಪ್ಪ ಅಂತ ಅನಿಸಿದರೆ ಮನೇಲಿದ್ದೇ ಇರ್ತಾರಲ್ವಾ, ಅಮ್ಮ, ಅಕ್ಕ, ಅಣ್ಣ, ತಂಗಿ, ತಮ್ಮ, ಇವ್ರನ್ನ ಕರ್ಕೊಳ್ಳಿ. ಇವ್ರು ಯಾರೂ ಸಿಗಲಿಲ್ವಾ, ನಿಮ್ಮ ಗಂಡಂದ್ರನ್ನ ಕರ್ಕೊಳ್ಳಿ. ಮನೆಯವರೆಲ್ಲರೂ ಸೇರಿ ಮಾಡೋ ಅಡುಗೆ ಸೂಪರಾಗಿರುತ್ತೆ. ಏನಂತೀರಾ? ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ನಲ್ಲ, ಆ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಬಸಳೆ ಸೊಪ್ಪು ಹಾಕ್ಕೊಳ್ಳಿ. ನೀರು ಕುದಿವಾಗನೇ ಬಸಳೆ ಸೊಪ್ಪು ಹಾಕಬೇಕು, ಯಾಕಂದರೆ ಅದರಲ್ಲಿ ಲೋಳೆ ಅಂಶ ಇರುತ್ತೆ. ಹಾಗೆ ತಣ್ಣೀರಿಗೆ ಹಾಕಿದರೆ ಅದು ಲೋಳೆ ಆಗೋ ಚಾನ್ಸಸ್ ಇರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ, ಒಂದು 1/4 ಟೀ ಸ್ಪೂನು. ಆಮೇಲೆ ಹುಣಸೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು ಬರುತ್ತಲ್ಲ ಅಷ್ಟು, ಆಮೇಲೆ ಒಂದು ತುಂಡು ಬೆಲ್ಲ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಯೋವರೆಗೂ ಬಿಟ್ಕೊಳ್ಳಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಇದಕ್ಕೆ ನಾನು ಮಾಡಿಟ್ಕೊಂಡಿದ್ನಲ್ಲ ಪುಂಡಿ, ಅದನ್ನು ಹಾಕ್ತಿದ್ದೀನಿ. ಎಲ್ಲನೂ ಹಾಕಿ ಜಾಸ್ತಿ ಸೌಟ್ ಹಾಕಬೇಡಿ, ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಇದನ್ನು ಕುದಿಯೋಕ್ಕೆ ಬಿಡಿ. ಚೆನ್ನಾಗಿ ನೀರಾಗಿರೋದ್ರಿಂದ ಇದು ಚೆನ್ನಾಗಿ ಕುದಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ.
ಸೂಪರಾಗಿ ಕುದೀತಾ ಇದೆ ನೋಡಿ. ಇದಕ್ಕೆ ನಾವು ರುಬ್ಬಿಟ್ಟಿರೋ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕಿದ ತಕ್ಷಣ ಫುಲ್ ಆಗೋಯ್ತು. ಸೊ ನಾನು ಸ್ವಲ್ಪ ಬೇರೆ ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು. ಒಂದು ಸೂಪರ್ ಒಗ್ಗರಣೆ ಹಾಕೋಣ ಬನ್ನಿ. ಒಂದು ಬಾಣಲೆ ಇಟ್ಕೊಂಡು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಕಲರ್ ಚೇಂಜ್ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಅದು ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಆಗಬೇಕು. ಇವಾಗ ಇದಕ್ಕೇ ನಾನು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಅಯ್ಯೋ ಕರಿಬೇವು ಯಾರಪ್ಪ ತಿಂತಾರೆ, ಪಕ್ಕಕ್ಕೆ ಇಡ್ತಿಡುತ್ತಾನೆ ಅನ್ಕೊತ ಸ್ಕಿಪ್ ಮಾಡಬೇಡಿ, ಹಾಕ್ಕೊಳ್ಳಿ. ಅರೋಮಾ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹಿಂಗೆ ಹಾಕ್ಕೊಳ್ತಿದ್ದೀನಿ. ಹಿಂಗೆ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ಆ ಅಡುಗೆ ಟೇಸ್ಟೇ ಚೇಂಜ್ ಮಾಡಿಬಿಡುತ್ತೆ ನೋಡಿ. ಇವಾಗ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಟ್ರೈ ಮಾಡಿ. ಇವಾಗ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಯಾರೆಲ್ಲ ತಿಂದಿರ್ತೀರೋ ಅವರಿಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ ಹೇಗಿರುತ್ತೆ ಟೇಸ್ಟ್ ಅಂತ. ಯಾರೆಲ್ಲ ತಿಂದಿಲ್ವೋ ಅವರು ಟ್ರೈ ಮಾಡಿ. ಹೇಗೆ ನಾನು ಹೇಳಿದ್ದೀನಿ ಅದೇ ಮೆಥಡ್ ಫಾಲೋ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದ್ಯಾವುದೋ ಮೈದಾದಿಂದ ಮಾಡಿರೋ ಪಾಸ್ತಾ ಅದು ಇದು ತಿನ್ನೋದಕ್ಕಿಂತ ನಮ್ಮ ಸ್ವದೇಶಿ ಪಾಸ್ತಾ ತಿನ್ನೋಣ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.